ಲೆಟ್ಸ್ ಓಕೆ ಗಾಯ್ಸ್, ಈಗ ನೀವು ಪ್ರಿವ್ಯೂನಲ್ಲಿ ನೋಡ್ಕೊಂಡ್ ಬಂದ್ರಲ್ವಾ, ಆ ವಿಡಿಯೋನ ಈಗ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಫೋಟೋಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗಾಯ್ಸ್. ನೀವು ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ತಗೊಂಡಿರ್ತೀನಿ, ಫುಲ್ ಪ್ರಾಜೆಕ್ಟ್ ಅಂತ. ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗಾಯ್ಸ್. ಈಗ ಏನು ಮಾಡ್ಬೇಕಪ್ಪ ಅಂದರೆ, ಸಿಂಪಲ್ ಆಗಿ ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಯಾವ ಫೋಟೋ ಹಾಕ್ಬೇಕಾಗಿರುತ್ತೆ ನಿಮ್ಮೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗಾಯ್ಸ್. ಮತ್ತೆ ಒಂದ್ಸಲ ಬ್ಯಾಕ್ ಬಂದು ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋಟೋ ಕ್ಲಿಕ್ ಮಾಡಿ ಪ್ಲಸ್ ಕೊಡಿ. ಸೇಮ್ ಆಸ್ ಇಟ್ ಇಸ್ ಎಲ್ಲ ಫೋಟೋಗೂ ಅದೇ ರೀತಿ ಮಾಡ್ತಾ ಹೋಗ್ಬೇಕಾಗುತ್ತೆ ಗೈಸ್. ನಾನು ಮಾಡ್ತಾ ಇದ್ದೀನಲ್ಲ ಆ ಥರ. ಸೊ ಇಷ್ಟು ಮಾಡ್ತು ಅಂತಂದ್ರೆ ನಿಮ್ಮ ವಿಡಿಯೋ ಎಡಿಟಿಂಗ್ ಆಯ್ತು ಅಂತಾನೆ ಗಾಯ್ಸ್. ಈಗ ಇದನ್ನ ಎಕ್ಸ್ಪೋರ್ಟ್ ಮಾಡೋದು ಹೇಗಪ್ಪ ಅಂದ್ರೆ, ಮೇಲ್ಗಡೆ ಆರೋ ಮಾರ್ಕ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಏನೆಲ್ಲ ಸಿಂಪಲ್ ಆಗಿ ಎಕ್ಸ್ಪೋರ್ಟ್ ಕೊಡಿ ಗಾಯ್ಸ್. ನೋಡ್ತಾ ಇರ್ಬೋದು ಗಾಯ್ಸ್, ಎಕ್ಸ್ಪೋರ್ಟ್ ಆದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಿಂಪಲ್ ಆಗಿ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡ್ತು ಅಂತಂದ್ರೆ ಮುಗೀತು, ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇಷ್ಟು ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್.